ಡಾಕ್ಟರ್ ಮಧುಸೂದನ್ ಹವಾಲ್ದಾರ್ ಅವರಿಗೆ ನಮ್ಮ ವಿಡಿಯೋ ಅಮಲ್ ಮಾಡಿರಿ ಕೆಲಸ ನಾವೆಲ್ಲ ಒಂದು ಅದನ್ನು ನಾನು ಬಾಯ್ಬಿಟ್ಟು ಹೇಳಿದ್ರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ಎಲ್ಲ ರೀತಿಯ ಸಹಕರಣ ಹೇಗೆ ಮಾಡಿದ್ರು ಅದನ್ನು ನಾನು ಅದಕ್ಕೇ ಸಲ್ಲಿಸಿ ನಿಮ್ಮ ಪ್ರೀತಿ ವಿಶ್ವಾಸ ಗಳಿಸೋಂಥ ಒಂದು ಕೆಲಸ ನಾನು ಮಾಡ್ತೀನಿ ಅಂತ ಹೇಳ್ತೀನಿ. ಇನ್ನು ಮಿಕ್ಕಿದ್ರು ಕಲ್ಲೂರ್ಕರ್ ಅವ್ರಿಗೆ ಇಂಗ್ಲೀಷ್ನಲ್ಲಿ PhD ಮಾಡಿ ಅದ್ಭುತ ಸಾಧನೆ ಮಾಡಿ ಎಲ್ಲರಿಗೂ ಹರಿಕಥಾಂಶ ನೋಡುವಂಥ ಹಿರಿಯರ ಅಂತ ಪಂಡಿತ ಬಂದಿದ್ದಾರೆ. ಅವ್ರ ಮಾರ್ಗದರ್ಶನದಲ್ಲಿ ಮುಂದಿನ ಅವರಿಗೆ ನಮ್ಮ ಡೈರೆಕ್ಟರ್ ಹೆಲ್ಪ್ ತಗೋಬೇಕು ಅವ್ರದ್ದು. ಯಾಕಂದ್ರೆ ಅನುಸಾರ ಪೂರ್ಣ ಅವರ ಜೀವನ ಅದಕ್ಕೆ ಸೇರಿಸ್ತಾರೆ, ತಮಗೆಲ್ಲ ಗೊತ್ತಿದೆ. ಆದ್ದರಿಂದ ಅಂದ್ರೆ ಇನ್ನೂ ಒಂದು ಅಚ್ಚುಕಟ್ಟಾಗಿ ಮತ್ತೆ ಕತೆ ಚ್ಯುತಿ ಬರದಂಗೆ ಹೆಚ್ಚಿನ ಒಂದು ಜ್ಞಾನ ಉಂಟಾಗಿ ಆ ಸಿನಿಮಾಗಳಲ್ಲಿ ಅಳವಡಿಸ್ಕೋಬೇಕಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಹೇಳಿ ಈ ಹರಿಕಥಾಂಬರದ ಸಾರ ತಾವು ಬರೆದಿದ್ದೀರಿ, ಪ್ರಬಂಧ ಮಂಡಿಸಿ ಡಾಕ್ಟರೇಟ್ ಪದವಿ ತೊಗೊಂಡಿದ್ದೀರಿ ಅಂದರೆ ಬರಹದ ಮುಖಾಂತರ. ಆದರೆ ಇವತ್ತು ನೀವು ಚಲನಚಿತ್ರ ವೀಕ್ಷಣೆ ಮಾಡಿದಿರಿ. ಅಂದರೆ ಜಗನ್ನಾಥದಾಸರ ಪಾತ್ರ ಅಂದರೆ ಏನು, ಅವರ ಒಂದು ಸಂಭಾಷಣೆ ಅಂದರೆ ಏನು, ಆ ಸಂಭಾಷಣೆ ಕೇಳಿದದಕ್ಕೂ ನೀವು ಬರೆಯೋದಕ್ಕೂ ನಿಮ್ಗೆ ಏನು ಅನ್ನಿಸ್ತಾ ಇದೆ? ಇದು ಕನ್ನಡ ಸಾಹಿತ್ಯದ ಮೇರುಕೃತಿ, ದಿವ್ಯಕೃತಿ, ಭವ್ಯಕೃತಿ, ಅಸಾಧಾರಣ ಕೃತಿ ಹರಿಕಥಾಂಬರ ಸಾರ. ಇಲ್ಲಿಯೇ ಇದೆ ನನ್ನ ಪುಸ್ತಕ. ಇದು 93ನೇ ಇಸ್ವಿಯಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಇದಕ್ಕೆ ಬಂತು. ಬಹುಶಃ ಹರಿಕಥಾಂಬರದಲ್ಲಿ ಯಾರೂ ಮಾಡಿಲ್ಲ ಇವತ್ತಿನವರೆಗೂ. ಆ ದೊಡ್ಡ ಗ್ರಂಥ 1000 ಭಾವನೆ ಶಕ್ತಿಯ ಗ್ರಂಥ ಇದು. ದಾಸರ ನಾದ ಮಾಧುರ್ಯ, ಭಾವ ಗಾಂಭೀರ್ಯ, ಅರ್ಥ ಸೌಂದರ್ಯ, ಸಿದ್ಧಾಂತ ಪ್ರಾಚುರ್ಯಗಳ ಸುಂದರ ಸಂಗಮ ಹರಿಕಥಾಂಬರ ಸಾರ. ಇದನ್ನು ಓದಿದ ಜೀವಕ್ಕೆ ಆರೋಗ್ಯ, ಭಾಗ್ಯ, ಸೌಭಾಗ್ಯ ಸಿಗ್ತಕ್ಕಂಥದ್ದು. ಹಂಗೊಂದು ಸಣ್ಣ ವಿಷಯ ಹೇಳ್ತೀನಿ ಮುಂದೆ. ಒಬ್ಬರು ನಿಜಗುಣ ಶಿವಯೋಗಿ ಅಂತ ತಿಳ್ಕೊಂಡು ಇಡೀ ಶೈವ ಸಾಹಿತ್ಯ ಬರುವಂಗೆ ಕಾರಣ್ಯಾಪುರ ಭಟ್ಟರ ಕೈವೇಲಿ ಪದ್ಧತಿ ಅಂತ. ಇನ್ನೊಬ್ಬರು ಮಹಲಿಂಗ ರಂಗ ಅಂತ ಅನುಭವಾಮೃತ ಬರ್ತಾನೆ, ಸಮಗ್ರ ಶಂಕರಾಚಾರ್ಯ ಸಿದ್ಧಾಂತ. ಇದು ಬರೀದೇ ಇದ್ದಿದ್ರೆ ನಮಗೆ ಕೊರತೆ ಇರ್ತಿತ್ತು. ಅದು ತುಂಬಿಕೊಟ್ಟಿರ್ತಕ್ಕಂಥದ್ದು ಜಗನ್ನಾಥದಾಸರು. ನೀವೆಲ್ಲ ಪಾಲನೆ ಮಾಡ್ತೀರಿ, ಒಳ್ಳೆ ಸಂಘಟನಾ ಯುಗನೇ ಈಗ ತಿಳ್ಕೊಡ್ರಿ ಅಂತ ಒಂದು ಪ್ರಬಂಧ ತೊಂದರೆ ಅಂತ ಕೇಳಿದ್ರೆ ಇದು ಮೊದಲು ನನ್ನ ಸತ್ಯಾತ್ಮ ಬಿಡುಗಡೆ ಮಾಡಿದ್ರೆ ಮೊನ್ನೆ. ಇದಕ್ಕೆಲ್ಲ 4 ಸವಾಲ ಆಶೀರ್ವಚನ ಕೊಟ್ಟ ಭಾವ ನೋಡಿದ ಗ್ರಂಥ ಒಬ್ಬಳ್ಳಿಯಾಗ 1000 ಕಾಪಿ ಮಾಡಿಸಿದ್ದೆ. 3 ತಿಂಗಳದಾಗ ಅಷ್ಟು ಹೋಗ್ಬಿಟ್ಟು ನನ್ನ ಕಾಪಿ ಇಲ್ಲೇ ನನ್ನ ಹತ್ತಿರ. ಎಲ್ಲರೂ ಕೇಳಿ ಹೇಳ್ತಾರೆ ಮತ್ತೆ ಕೊಡ್ರಿ ಅಂತ. ಇನ್ನು ನಾನು ಏನು ಮಾಡಿಸೋ ಈ ವಯಸ್ಸಿನಾಗ ಏನು ಮಾಡಿಸೋಕು ಅಂತ ನಾವು ಹಿಂದಾಕಿನಿ. ಆದರೆ ಸುಮಾರಷ್ಟು ಫೋನ್ ಬರ್ಲಿಕ್ಕೆ ಹತ್ತವು, ಸುಮಾರು ಪತ್ರ ಬರ್ತದೆ. ಒಂದು ಆಶ್ಚರ್ಯ ಅಂದ್ರೆ ಅಮೇರಿಕಾಗೆ 10 ಕಾಪಿ ಕಳಿಸಿ ನಾನು ಅಲ್ಲೊಬ್ಬರು ಭಜನಾ ಮಾಡಿ ನಡೆಸ್ತಾರೆ ಹೆಣ್ಮಗಳು. ಅವ್ರು ಯಾರಿಗೋ ಹೇಳಿ ಅವ್ರು ಫೋನ್ ಮಾಡಿಸಿ ಕಳಿಸಿ ನನ್ನ ಕಡೆಯಿಂದ ಈ ಪುಸ್ತಕ ತರಿಸ್ಕೊಂಡು 10 ಕಾಪಿ ಅಮೇರಿಕಾ ತರಿಸ್ಕೊಂಡು ಇಂಥ ಒಂದು ದಿವ್ಯ ಪ್ರಮಾದ ನೀವೆಲ್ಲ ಸಹಕಾರ ಮಾಡಿರಿ. ಅದಕ್ಕೆ ಪುಸ್ತಕ ತೊಗೊಂಡ್ರಿ ಅಂತ ನಾ ಮಾಡ್ಲಿಕ್ಕೆ ಸಾಧ್ಯತೆ. ಅವಾಗ ನಾ ಯಾರನ್ನೂ ರೊಕ್ಕ ಕೇಳಲಿಕ್ಕೆ ಹೋಗಲಿಲ್ಲ. 1000 ಕಾಪಿಗೆ 1.25 ಲಕ್ಷ ರೂಪಾಯಿ ಹಾಕ್ಯಾನ. ನನ್ನ ಸಂತೋಷಕ್ಕೆ ಪಡ ಪ್ರಶ್ನೆ ಇಲ್ಲೇ ಅಲ್ಲ. ನನ್ನ ಜೀವನದ ಗ್ರಂಥ ಹರಿಕಥಾಂಬರ ಸಾರ ಅಂಥದ್ದು. ಇಟ್ಸ್ ಇನ್ ಎನ್ಸೈಕ್ಲೋಪೀಡಿಯಾ ಆಫ್ ಮಾಧು ಫಿಲಾಸಫಿ. ಮಾಧುಶ ಒಂದು ಜಂಗಮಕೋಶ. ಇದನ್ನು ಓದಿದರೆ ಇಡೀ ಸಾಹಿತ್ಯ ಬರ್ತಕ್ಕಂಥದ್ದು ಅಂಥ ಉಪಯೋಗ ನಮಗೆ ದಾಸರು ಕೊಟ್ಟರು, ನಮ್ಮ ಪರಮಾತ್ಮ ಕೊಟ್ಟ, ಸಾಕ್ಷಾತ್ ಭಗವಾನ್ ನಾರಾಯಣ ಕೊಟ್ಟಿರ್ತಕ್ಕಂಥದ್ದು. ಜಗನ್ನಾಥದಾಸರು ಭಾಗ 2 ಬಗ್ಗೆ ಏನು ಹೇಳ್ತೀರಿ? 2 ನಿಮಿಷ. ಈಗ ಇದರೊಳಗೆ 2 ಬದಲಾವಣೆಯನ್ನು ಮಾಡಬಹುದಾಗಿತ್ತು. ನಾನು ಹಂಗೆ ಹೇಳ್ತೀನಿ ಅಂತ ತಿಳ್ಕೊಬಾರ್ದು. ಹೇಳಿ. ಈಗ ಜಗನ್ನಾಥದಾಸರು ಪರಮಾತ್ಮ ಪ್ರೀತಿ ಆದ ಊಟಕ್ಕೆ ಕರ್ಕೊಂಡು ಹೋಗ. ಹೆಂಗೆ ಇನ್ನು ಹೆಚ್ಚಿಗೆ ಮಾಡ್ಬೋದು ಅಂತ ಕೇಳಿದ್ರೆ ಅಲ್ಲಿ ಜಗನ್ನಾಥರು ಊಟಕ್ಕೆ ಕರ್ಕೊಂಡು ಹೋಗ್ತಾನೆ. ದಾಸರ ವೇಷ ಬಂದು ಭಗವಂತನಿಗೆ ಅದು ನೋಡಿದ್ರೆ ನೀವು ಇಲ್ಲಿ ಅಲ್ಲಿ ಎಲ್ಲರನ್ನೂ ಕೂಡಿಸಿ ಎಲ್ಲರಿಗೂ ಊಟಕ್ಕೆ ಹಾಕ್ತಿದ್ದ. ಆ ಏನು ವೈಭವ ಇರ್ತದಲ್ಲ, ದೇವತೆ ಬಂದಿದ್ದಾರೆ ಊಟಕ್ಕೆ ಹಾಕಲಿಕ್ಕೆ. ಪರಮಾತ್ಮ ಸಂದರ್ಭದಲ್ಲಿ ಪರಮಾತ್ಮ ಮಾಡೋ ಉತ್ಸಾಹ ಹೋದಿಲ್ಲ. ಹಂಗೊಂದು ಸೀನ್ ತೊಗೊಂಡಿದ್ರೆ ಇನ್ನೂ ಹೆಚ್ಚಾಗ್ತಿತ್ತು ಅನ್ನೋದು ಅನಿಸೋದು. ಎಲ್ಲರೂ ಊಟಕ್ಕೆ ಕೂಡಿಸಿ ಎಲ್ಲ ಪದಾರ್ಥ ಬಡಿಸಿ ಅವ್ರು ಅಡ್ಡಾಡೋದು ನೋಡಿರೋದು. ಅಂದರೆ ಯಾವಾಗ ಪರಮಾತ್ಮ ಊಟಕ್ಕೆ ಹಾಕಿದ ಅವ್ರ ಹರಿಕಥಾಂಬರದ ಬಗ್ಗೆ ಏನು ಬರಲಿಕ್ಕೆ ಸಾಧ್ಯ? ಆದರೆ ಆ ಒಂದು ದೃಶ್ಯನೂ ನೀನು ಒಂದು ಹೆಚ್ಚು ಹೈಲೈಟ್ ಮಾಡ್ಲಿಕ್ಕೆ ಸಾಧ್ಯ ಇತ್ತು ಅಂತ. ಅಲ್ಲಿ ಮಾಡಿರ್ತಕ್ಕಂಥ ಪಾತ್ರಗಳ ಬಗ್ಗೆ ಏನು ಹೇಳ್ತೀರಿ? ನಮ್ಮ ಇಲ್ಲೇ ಹತ್ತಿರದಲ್ಲಿ ಪಾತ್ರ ಅದ್ಭುತ ಮಾಡಿ ಶ್ರೀದೇವಿ ವಿಠ್ಠಲ್ ಪಕ್ಕದಲ್ಲಿ ಇದ್ದಾರೆ, ಅವರ ಪಾತ್ರದ ಬಗ್ಗೆ ಏನು ಹೇಳ್ತೀರಿ? ಶ್ರೀದೇವಿ ವಿಠ್ಠಲ್ರು ಇನ್ನು ಮುಂದಿನ ಜೀವನಕ್ಕೆ ಅವ್ರ ಜಗತ್ತಿ ಮಾಡೆಲ್ ಆಗ್ತಾರೆ. ಯಾಕೆ ಹೇಳ್ತಾರೆ? ಬಹಳ ಮಂದಿ ಕೆಟ್ಟ ಹಾದಿ ಹಿಡಿಯವರೇ ಇದ್ದಾರೆ. ಇದು ಒಂದು ಧ್ವನಿ ಕೇಳಿದ್ರೆ ಕಿನ್ನಾದರೂ ಒಳ್ಳೆ ಹಾದಿ ಎಲ್ಲರೂ ನಮ್ಮ ಹುಬ್ಬಳ್ಳಿ ಹೆಮ್ಮೆ. ಅಷ್ಟೇ ಅಲ್ಲ ನೋಡ್ರಿ, ನೀವೆಲ್ಲ ನಿಮ್ಮ ಮಕ್ಕಳಿಗೆ ಹರಿಕಥಾಂಬರ ಓದಲಿಕ್ಕೆ ಕಲಿಸಿದ್ರೆ ಜೀವ ಉದ್ಧಾರ ಆಗ್ತದೆ. ಪರಮಾತ್ಮ ಯಾಕೆ ಹೇಳ್ತಾನೆ ಗೊತ್ತಾ? ಅಕ್ಷರದೊಳಗೆ ಪರಮಾತ್ಮ ರೂಪವಾಗಿ ಜಗನ್ನಾಥ ಹರಿಕಥಾಂಬರ ಬರಲಿಕ್ಕೆ ಪ್ರಾರಂಭ ಮಾಡಿದರು. ಕೂತ್ಕೊಂಡು ಬಿಡ್ಕೋತ ಕೂತರು. ಶಿಷ್ಯಂದ್ರೆಲ್ಲ ಅಡ್ಡಾಡ್ತಿದ್ರು. ಶಿಷ್ಯಂದ್ರೆ ಕೇಳಿದರು, ಸ್ವಾಮಿ ನೀವು ನೋಡೋದು ಯಾಕೆ ಮಾಡ್ತೀವಿ, ಹುಚ್ಚರಂಗೆ ಯಾಕೆ ಮಾಡ್ತೀವಿ ಅಂತ ಕೇಳಿದ್ರು ಜಗನ್ನಾಥ ದಾಸರು. ಗ್ರಂಥ ಮುಗಿದಿ ಆಮೇಲೆ ಹೇಳ್ತಾನೆ. ಗ್ರಂಥ ಮುಗೀತು, ಪ್ರಶ್ನೆ ಮಾಡಿದ್ರು. ನಮ್ಮ ಶೇಷ ಪ್ರಶ್ನೆ ಹಂಗೆ ಉತ್ತರ ಹೇಳಿದ್ರು. ದಾಸರಂದ್ರಂತೆ ಏನು ಹೇಳಿಪ್ಪ ಅಂದ್ರಂತು. ಆ ಬರಲಿ ಪ್ರಾರಂಭ ಮಾಡಿದ್ರೆ ಅಕ್ಷರಾಯ ಮನೆ ದೇವತೆಗಳು ಅಜಾಯ ನಮಃ, ಆಮಾನಂದಾಯ ನಮಃ, ಇಂದ್ರಾಯ ನಮಃ 51 ಅಕ್ಷರ.
ಆ ಅಕ್ಷು ಪರಮಾತ್ಮ ಅವರು ಎಲ್ಲರೂ ಕೂಡ ಅಲಂಕಾರ ಮಾಡಿಕೊಂಡು ಸಿಡಿ ಉಟ್ಕೊಂಡು ಬಂದು ನನ್ನ ತೋಡು ಸೇವಾಕ ನನ್ನ ತೋಡಿದ್ರು. ದಾಸರ ನಾಲಿಗೆಯಲ್ಲಿ ರಮೇಶರು ಕೀರ್ತಿಸರು ಹೊಲಸರು ದಾಸರ ನಾಲಿಗೆಯರು ರಮೇಶರು ಕೀರ್ತಿಸರು ತತ್ವಾಯಿ ಮಾಡಿ ಬರತಕ್ಕಂಥ ದಿವ್ಯ ಗ್ರಂಥ ಹರಿಕಾಮಸಾರ. ಅವ್ರು ಹಚ್ಚಿರ್ತಾನೆ ದಿವ್ಯ ನೀಲಾಂಜನ ಎಲ್ಲ ದೇವರು ಹರಿಕಂಬ ಅಡ್ಡಾಡ್ಬಿಟ್ಟು ತಿಳ್ಕೊಂಡು ಅದು ತತ್ವಾಭಿಮಾನಿ ದೇವರು ಅಡ್ಡಾಡ್ತಕ್ಕಂಥ ಆಂಗ್ಲ ಹರಿಕಥಾಮೃತ. ಪಂಡಿತ ಆಚಾರ್ಯ ನಮ್ಮ ದೋಳ್ಗಡ್ ನಾಡಾಚಾರ್ಯರು ತಮ್ಮ ಪ್ರತಿಕ್ರಿಯೆಯನ್ನು ಹೇಳಿದ್ದಾರೆ, ಅವರಿಗೆ ಧನ್ಯವಾದ ಹೇಳ್ತಾ ಇನ್ನೊಬ್ಬ ಆಚಾರ್ಯರು ಶ್ರೀನಿವಾಸ್ ಕಟ್ಟಿಯವರು ಇದ್ರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ, ಈ ಚಿತ್ರದ ಬಗ್ಗೆ. ಅದ್ಭುತ ಸಾಹಿತ್ಯವನ್ನು ವಿಶೇಷವಾಗಿ ಸಂಕಲನ ಮಾಡಿ ನಮ್ಮ ಡೈರೆಕ್ಟರ್ ಮಾಡಿದ್ದಾರೆ. ಇದು ಅತಿಶಯೋಕ್ತಿ ಎಂದರೂ ಅಡ್ಡಿ ಇಲ್ಲ. ಇಂಥ ಪಾತ್ರ ಇನ್ನೊಮ್ಮೆ ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ. ಅದಕ್ಕೋಸ್ಕರ ಇಂಥ ಅನೇಕವಾದಂಥ ದಾಸರ ಅನೇಕವಾದಂಥ ಪ್ರಮೇಯವಾದಂಥ ಇಂಥ ಸಂಕಲನಗಳು ಮೇಲಿಂದ ಮೇಲೆ ಅವರಿಂದ ಬರಲಿ ಅಂತ ನಾನು ಅವರಿಗೆ ಆಶಿಸ್ತೇನೆ. ಆಚಾರ್ಯರಿಗೆ ಧನ್ಯವಾದಗಳು. ತಾವು ಇದ್ರ ಬಗ್ಗೆ ಏನು ಹೇಳ್ತೀರಿ, ಚಲನಚಿತ್ರದ ಬಗ್ಗೆ? ಈ ಎರಡನೇ ಭಾಗ ನಿಮ್ಮ ಹೆಸರು ಹೇಳಿ ಫಸ್ಟು. ವನಜಾ ಕಾತೋಟೆ ಅಂತ ನನ್ನ ಹೆಸರು. ಮೊದಲನೇ ಭಾಗನೂ ನಾವು ನೋಡಿದ್ವಿ, ಇದು ಎರಡನೇ ಭಾಗನೂ ನೋಡಿದ್ವಿ. ಇದ್ರೊಳಗೆ ಏನಂತಂದ್ರೆ ಹರಿಕಥಾಮೃತ ಸಾರ ನಮ್ಗೆ ಈಗ ಪಾರಾಯಣ ಮಾಡ್ತಾ 32 ಸಂಧಿ ಭಾಪಟ್ ಮಾಡಿದ್ದಕ್ಕೆ ಅದು ನಮ್ಮ ಉಸಿರಾಗ್ಬಿಟ್ಟದ. ಅದ್ರೊಳಗೆ ಇವರು ಚಿತ್ರ ಹೆಂಗೆ ಮಾಡ್ಯಾರ ಅಂತ ನೋಡ್ಬೇಕನ್ನೋ ಉತ್ಸುಕತೆ ಭಾಳ ಮಂದಿಗೆ ಇರ್ತದೆ. ಅಂಥದ್ರಾಗ ಎಲ್ಲ ಪಾತ್ರಕ್ಕೂ ಅವರು ಒಂದು ಅಗ್ದಿ ಅರ್ಥಪೂರ್ಣತ್ವವನ್ನು ಕೊಟ್ಟು ಆ ಎಲ್ಲ ಪಾತ್ರಧಾರಿಗಳು ಸಹಿತ ತಮ್ಮ ಪಾತ್ರವನ್ನು ಅರಿತು ಅಷ್ಟು ಸಮಂಜಸವಾಗಿ ಈ ಪಾತ್ರವನ್ನು ಎಲ್ಲರೂ ಮಾಡ್ಯಾರ. ಅದ್ರಾಗಿ ಶ್ರೀಧರ ವಿಠಲರಾದವರಂತೂ ಈಗ ನಾವು ಮಾಮೂಲಾಗಿ ಮಾತಾಡಿದಾಗ ಎಷ್ಟು ಧ್ವನಿ ಸೌಮ್ಯದ ಆ ಪಿಕ್ಚರ್ನಾಗ ಅದೇನು ಕೈ ಎಳಿಯೋದು, ಗುಂಡಿ ಕೈ ಎಳಿಯೋದು ಬಹಳ ಸೂಪರ್. ಎಲ್ಲರೂ ಭಾಳ ಚಂದ ಮಾಡ್ಯಾರ. ಇವರು ಸಹಿತ ಅಷ್ಟು ಮಾಡ್ಯಾರ. ತಂದೆ ಪಾತ್ರನ, ತಾಯಿ ಪಾತ್ರ ಭಾಳ ಉತ್ತಮವಾದಂಥ ಒಂದು ಕೃತಿ. ಇದನ್ನು ಕೊಡೋದ್ರಿಂದ ಏನಾಗ್ತಂತಂದ್ರೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇವೆಲ್ಲನೂ ಗೊತ್ತಾಗ್ತವೆ. ನಮ್ಮ ದಾಸರದು ಪರಂಪರೆ ಇವೆಲ್ಲ ಅದೆಲ್ಲ ಗೊತ್ತಾಗ್ತದೆ. ಆಮೇಲೆ ಅವ್ರಿಗೆ ಹರಿಕಥಾಮೃತ ಸಾರ ಬಗ್ಗೆ ಭಕ್ತಿ ಹುಟ್ಟಿ ಅವರು ಎಲ್ಲ ಈಗ ಹ್ಯಾಬಿಟ್ ಮಾಡ್ಲಿಕ್ಕೆ ಹತ್ಯಾರ. ಇದು ಮುಂದುವರೆದ್ರೆ ಭಾಳ ಅನುಕೂಲ ಆಗ್ತದೆ ಅಂತ ನಾನು ಬೇಡ್ಕೋತೇನೆ. ನಾನು ಮಹಿಳಾ ಮಂಡಳ ತಂಡದಲ್ಲಿ ಒಂದು ವಿಜ್ಞಾಪನೆ, ಯಾಕಂದರೆ ತಮ್ಮದು ಭಜನಾ ತಂಡಗಳಿದೆ, ಗ್ರೂಪ್ಗಳಿದೆ. ನಾನು ಒಂದು ಮೆಸೇಜ್ ಹಾಕೋದ್ರಿಂದಾಗಿ ತಾವು ಮೆಸೇಜನ್ನು ಬೇರೆ ಬೇರೆ ಗ್ರೂಪಿಗೆ ಹಾಕಿ ನಮ್ಮ ಕೇವಲ ಹುಬ್ಬಳ್ಳಿ ಧಾರವಾಡ ಅಲ್ಲ, ಬಾಗಲಕೋಟು, ಬೆಳಗಾವಿ, ನಮ್ಮ ಸುತ್ತಮುತ್ತ ಇರತಕ್ಕಂಥ ಕೊಪ್ಪಳ ಎಲ್ಲ ಭಾಗದಲ್ಲಿ ಕೂಡ ಈ ಚಲನಚಿತ್ರ ನಡೀಬೇಕು. ಆ ಕಾರ್ಯವನ್ನು ಮಹಿಳಾ ತಂಡಗಳು ಭಜನಾ ಒಂದು ಮಂಡಳಿ ಮುಖಾಂತರ ಮಾಡಬೇಕೆಂದು ಕೇಳ್ಕೊಳ್ತಾ ನೀವೇನು ಹೇಳ್ತೀರಿ ಇದ್ರ ಬಗ್ಗೆ? ನಿಮ್ಮ ಹೆಸರು ಹೇಳಿ. ಹರಿ ಶ್ರೀನಿವಾಸ, ಭಾರತಿ ಜಾಲಿಹಾಳ್ ಅಂತ ನನ್ನ ಹೆಸರು. ರೋಂಜಾ ಕಾತೋಟೆ ಅವ್ರ ಮಗಳು ನಾನು. ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಚಲನಚಿತ್ರ. ಜಗನ್ನಾಥ ದಾಸರು, ನಾನು ನನ್ನ ಮಕ್ಕಳನ್ನ ಕರ್ಕೊಂಡು ಬಂದೆ, ನೀವು ನೋಡಬೇಕು ಇಂಥ ಕೃತಿಗಳನ್ನು ಅಂತೇಳಿ. ಈಗಿನ ಯಂಗ್ ಜನ್ರೇಷನ್ಗೆ ಈ ಚಲನಚಿತ್ರ ಮುಖಾಂತರ ತೋರಿಸಿದ್ರೆ ಅವ್ರಿಗೂ ಮನಸ್ಸೊಳಗೆ ಕೂಡ್ತದೆ. ನಮ್ಮದೇನು ದಾಸ ಸಾಹಿತ್ಯ ಅದ, ಅವರು ಅದನ್ನು ಕಲಿತು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ತಮ್ಮ ಜೀವನದಲ್ಲಿ. ತುಂಬ ಚೆನ್ನಾಗಿ ಮಾಡಿ. ಓಕೆ, ಧನ್ಯವಾದಗಳು. ಈಗ ನಮ್ಮ ಎದುರಿಗೆ ನಮ್ಮ ಹುಂಡಿಕಾರ್ ಜಯತೀರ್ಥ ಆಚಾರ್ಯರ ಧರ್ಮಪತ್ನಿಯವರು ಇದ್ದಾರೆ. ಉತ್ತರಾದಿ ಮಠದ ಪ್ರಮುಖ ಆಚಾರ್ಯರು, ಮುಖಂಡರು, ಅವರ ಧರ್ಮಪತ್ನಿಯವರು ಏನು ಹೇಳ್ತಾರೆ ಇದ್ರ ಬಗ್ಗೆ ಕೇಳೋಣ. ಅವ್ರು ನಂಗೆ ಅನಿಸ್ತಾ ಇದೆ ಚಲನಚಿತ್ರ ಥಿಯೇಟರಿಗೆ ಬಂದಿದೆ, ಇದು ಮೊದಲನೇ ಸಲ ಅನಿಸ್ತಾ ಇದೆ ಈ ಭಾಗದಲ್ಲಿ. ಅವ್ರು ಏನು ಹೇಳ್ತಾರೆ ಕೇಳೋಣ. ಹರಿ ಶ್ರೀನಿವಾಸ, ನಮಸ್ಕಾರ. ನಾನು ಜಗನ್ನಾಥದಾಸರು ಭಾಗ 1 ನೋಡಿದ್ದೆ, 2 ನೋಡ್ತಾ ಇದ್ದೀನಿ. ನಾವು ಮುಖ್ಯವಾಗಿ ಏನು ಹೇಳಬೇಕಂದ್ರೆ, ಎಲ್ಲರೂ ಚೆನ್ನಾಗಿ ಮಾಡಿದರೆ ಎಲ್ಲ ಒಂದು ದೃಶ್ಯ ಮಾಧ್ಯಮ ಅನ್ನೋದು ಬಹಳ ಮುಖ್ಯವಾದಂಥದ್ದು. ಯಾಕೆಂದರೆ ನಾವು ಎಲ್ಲ ಮಕ್ಕಳಿಗೆ ಕತೆ ಹೇಳ್ತೀವಿ, ಎಲ್ಲ ಹೇಳ್ತೀವಿ, ಆದರೆ ನಮ್ಮ ಕಲ್ಪನೆನೇ ಬೇರೆ ಇರುತ್ತೆ. ಆದರೆ ಅದನ್ನು ಆ್ಯಕ್ಚುಲಿ ನಾವು ವಿಷುವಲ್ ಆಗಿ ನೋಡಿದಾಗ ಬೇಗ ತಲೆಯಾಗಿ ಉಳಿಯುತ್ತೆ. ಸೊ ಇದು ತುಂಬ ಶ್ಲಾಘನೀಯವಾದ ಕೆಲಸನೇ. ನಮ್ಮ ಮಕ್ಕಳಿಗೆ ಕತೆ ಹೇಳೋಕ್ಕಿಂತ ಈ ಥರ ಮೂವೀಸ್ ತೋರಿಸೋದ್ರಿಂದ ಬೇಗ ನಮ್ಮ ಕಲ್ಚರಲ್ಲಿ ಏನಿದೆ, ನಮ್ಮ ಪರಂಪರೆ ಏನಿದೆ ಅನ್ನೋದು ಗೊತ್ತಾಗ್ತದೆ ಅಂತ ದೊಡ್ಡ ಕೆಲಸ ಡೈರೆಕ್ಟರ್ ಮಾಡಿದ್ದಾರೆ. ಮುಂದಿನ ಬರ್ತಕ್ಕಂಥ ನಮ್ಮ ದಾಸ ಸಾಹಿತ್ಯದ ಚಿತ್ರಗಳಿಗೆ ತಮ್ಮ ಪ್ರೋತ್ಸಾಹ ಯಾವಾಗ ಇರಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಗಲಗಲಿ ಅವರು ಏನು ಹೇಳ್ತಾರೆ ಕೇಳೋಣ. ನಿಮ್ಮ ಹೆಸರು ಫಸ್ಟು? ನಾನು ಗಿರೀಶಾಚಾರ್ಯ ಗಲಗಲಿ ಅಂತ. ಜಗನ್ನಾಥ ದಾಸರದು 2ನೇ ಭಾಗ ಇವತ್ತು ವೀಕ್ಷಣೆ ಮಾಡಿದ್ವಿ. ತುಂಬ ಎಲ್ಲ ಅದ್ಭುತವಾಗಿ ಪಾತ್ರವನ್ನು ಮಾಡಿದ್ದಾರೆ. ನಾವು ಪುಸ್ತಕದಲ್ಲಿ ಓದುವುದಕ್ಕಿಂತ ಇಂಥ ಎದುರುಗಡೆ ಏನು ಚಲನಚಿತ್ರವನ್ನು ನೋಡ್ತೀವಿ ಅದರಿಂದ ಸಾಕಷ್ಟು ಮನಸ್ಸಿನ ಮೇಲೆ ಪರಿಣಾಮವಾಗ್ತದೆ. ಇದನ್ನು ಮಕ್ಕಳು ಮೊಮ್ಮಕ್ಕಳಿಗೆ ಎಲ್ಲ ನಮ್ಮ ಸ್ನೇಹಿತರು. ಓಕೆ, ಧನ್ಯವಾದಗಳು ಗಲಗಲಿ ಅವರೇ. ನಮಸ್ಕಾರ, ನಾನು ಪುಷ್ಪಾ ಗುರ್ರಾಜ್ ಅತಡಿಕರ್ ಅಂತ ದಾಸ ಸಾಹಿತ್ಯದ ದಾಸನಿಧಿ ವಿದ್ಯಾರ್ಥಿನಿಯಾಗಿದ್ದೀನಿ. ನಾನು ಪರೀಕ್ಷೆ ಕೂತಿದ್ದೀನಿ. ಈ ಒಂದು ಚಿತ್ರ ನೋಡಿ ನನಗೆ ಬಹಳ ಮನಸಾರೆ ಆಯಿತು. ಇದು 2ನೇ ಸಲ, ಫಸ್ಟ್ ಶೋ ನೋಡಿದ್ದೆ. ಪ್ರತಿಯೊಂದು ಪಾತ್ರಗಳು ಜೀವ ತುಂಬಿ ಮಾಡಿದ್ದಾವೆ. ಭಗವಂತನ ಅನುಗ್ರಹದಿಂದ, ದಾಸವರೇಣ್ಯರ ಅನುಗ್ರಹದಿಂದ, ನಮ್ಮ ಪೂಜ್ಯ ಗುರುಗಳಾದಂಥ ಸತ್ಯಾತ್ಮ ತೀರ್ಥರ ಅನುಗ್ರಹದಿಂದ ಈ ಚಿತ್ರಕ್ಕೆ ಒಂದು ಬರುವ ರಾಜ್ಯೋತ್ಸವಕ್ಕೆ ಪ್ರಶಸ್ತಿ ಸಿಗಲಿ ಅಂತ ಭಗವಂತ
ಹೇಳ್ತಾರೆ ನಿಮ್ಮ ಹೆಸರು? ವೀಣಾ ಕುಲಕರ್ಣಿ ಅಂತ ಹೇಳಿ ನಾವು ದಾಸರತ್ನದ ವಿದ್ಯಾರ್ಥಿಯಾಗಿದ್ದು ಈ ಪಠ್ಯಪುಸ್ತಕದ ಪಾಠವನ್ನು ಓದಿದ್ದು ಈಗ ನಾವು ಕೇಳಿದ್ದು ತುಂಬಾ ಸಂತೋಷವಾಗಿದೆ. ನಮಗೆ ಈ ಪಿಕ್ಚರ್ ನೋಡಿದ್ದು ತುಂಬಾ ಸಂತೋಷವಾಗಿದೆ. ಓಕೆ, ನೀನು ಹೇಳ್ತೀಯಮ್ಮ? ಶಶಿ 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 ಗೊತ್ತು ನನಗೆ, ಹೇಳು. ನಮ್ಮ ಸುರೇಶ್ ಕಣಿಕಲ್ ಅವರ ಸೊಸೆ ಅಂದರೆ ಮಾವನ ಪಾತ್ರವನ್ನು ನೋಡಿ ಅನುಭವಿಸಿದ್ದಾಳೆ. ಆ ಚಿತ್ರದಲ್ಲಿ ಒಬ್ಬ ಸೊಸೆ ಇದ್ಲು, ಇಲ್ಲೊಬ್ಬ ಸೊಸೆ ಇದ್ದಾಳೆ. ಏನು ಹೇಳ್ತಾಳೆ ಕೇಳೋಣ. ಚಿತ್ರ ತುಂಬ ಚೆನ್ನಾಗಿದೆ. ನಿನ್ನ ಹೆಸರು? ಶ್ರೀ ರಕ್ಷಾ ಕಣೇಕಲ್. ಸೊ ಹಾಗಾಗಿ ಚಿತ್ರ ಇನ್ನೂ ಮುಂದುವರಿಲಿ, ಯಶಸ್ಸು ಕಾಣಲಿ, ಇನ್ನೂ ಭಾಗಗಳು ಬೇಗ ಬರಲಿ, ಯಶಸ್ಸು ಕಾಣಲಿ. ಒಂದು ನಿಮಿಷ, ನಮ್ಮ ದೇಶಪಾಂಡೆ ಅವರು ಶ್ರೀದೇವಿ ವಿಠಲ್ ಅವರು ಏನು ಹೇಳ್ತಾಳೆ ಕೇಳೋಣ. ನಮಸ್ಕಾರ. ಸೊ ನನ್ನ ಹೆಸರು ಪುಷ್ಕರ್ ದೇಶಪಾಂಡೆ, ನಾನು ಪ್ರಾಪರ್ ಹುಬ್ಬಳ್ಳಿಯವನೇ. ಸೊ ನನಗಿದು ಪಾತ್ರ ಲಭಿಸಿದ್ದು ದಾಸರ ಅನುಗ್ರಹ ಮತ್ತೊಂದು ಕಾಕ್ತಾಳಿ. ನಾನು ಮತ್ತೆ ನನ್ನ ಹೆಂಡತಿ ವಿಜಯ್ ಪ್ರಸನ್ನ ವೆಂಕಟದಾಸರ ಮೂವಿ ನೋಡ್ಲಿಕ್ಕೆ ಥಿಯೇಟ್ರಿಗೆ ಹೋಗಿದ್ವಿ. ಅಲ್ಲಿ ಹವಾಲ್ದಾರ್ ಸರ್ ಬಂದಿದ್ರು. ಅವ್ರ ತಂಡದ ಜೊತೆ ಈಗ ಹೆಂಗೆ ನಾವು ವಿಸಿಟ್ ಮಾಡಿದ್ದೇವೆ ಹಂಗೆ ಅವ್ರು ಮಾಡಿದ್ರು. ಅವ್ರು ನೀವು ಒಂದು ಫಿಲ್ಮ್ ಒಳಗೆ ನಾವು ಒಂದು ರೋಲ್ ಕೊಟ್ಟರೆ ಮಾಡ್ತೀರೇನೋ ಅಂದರೆ ನಾನು ಓಕೆ ಅಂದೆ. ನಾನು ಸೀರಿಯಸ್ ಆಗಿ ತೊಗೊಂಡಿದ್ದಿಲ್ಲ ಅಷ್ಟು. ಕೊಟ್ಟರು ಯಾವುದೋ ಒಂದು ಸಣ್ಣ ರೋಲ್ ಕೊಡ್ಬೋದು ಅಂದ್ಕೊಂಡಿದ್ದೆ, ಆದರೆ ಇಂಥ ಒಳ್ಳೆ ರೋಲ್ ಕೊಟ್ಟಿದ್ದಾರೆ. ಆಮೇಲೆ ನನಗೆ ನಂಬಲಿಕ್ಕೆ ಆಗಂಗಿಲ್ಲ ಆ್ಯಕ್ಚುಲಿ, ಥಿಯೇಟರ್ ಒಳಗೆ ನೋಡಿದಾಗ ಇಷ್ಟು ಭಯಂಕರವಾಗಿ ಬಂದಿದೆ. ಆಮೇಲೆ ಆ ಟ್ರಾನ್ಸ್ಫಾರ್ಮೇಷನ್ನು ಎಲ್ಲ ಕ್ರೆಡಿಟು ಹವಾಲ್ದಾರ್ ಸರಿಗೆ ಹೋಗ್ತಾರೆ. ಈಗ ನೀವೇನು ಹೇಳ್ತೀರಿ? ಬರ್ತೀರಿ ಸಾಕ? ಮತ್ತೆ ಯಾರ್ಯಾರು ಇದ್ರೆ ಹೇಳ್ಬೋದು.